ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪರಲೋಕದ ತತ್ವಗಳನ್ನು ನಾವು ಪ್ರಕಟಪಡಿಸಬೇಕು. ಈ ದಿನದ ದೇವರ ವಾಕ್ಯ: ಆದದರಿಂದ ಅವರ ಮಧ್ಯದಲ್ಲಿಂದ ನೀವು ಹೊರಗೆ ಬಂದು ಪ್ರತ್ಯೇಕವಾಗಿರಿ, ಇದಲ್ಲದೆ ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು. 2 ಕೊರಿಂಥದವರಿಗೆ 6ನೇ ಅಧ್ಯಾಯ 17 ಮತ್ತು 18ನೇ ವಚನಗಳು. ಕ್ರೈಸ್ತರೆಂದು ಹೇಳಿಕೊಳ್ಳುವವರು ಪ್ರತಿ ವರ್ಷ ನಿಷ್ಪ್ರಯೋಜಕ ಮತ್ತು ವಿನಾಶಕಾರಿ ಭೋಗಗಳಿಗಾಗಿ ಅಪಾರವಾದ ಮೊತ್ತವನ್ನು ಖರ್ಚು ಮಾಡುತ್ತಾರೆ. ಆದರೆ ಆತ್ಮಗಳು ಜೀವವಾಕ್ಯಕ್ಕಾಗಿ ನಶಿಸುತ್ತಿವೆ. ದೇವರಿಂದ ದಶಮಾಂಶ ಮತ್ತು ಕಾಣಿಕೆಗಳನ್ನು ದೋಚಲಾಗುತ್ತಿದೆ. ಅವರು ಬಡತನವನ್ನು ನಿವಾರಿಸುವ ಬದಲು ಅಥವಾ ಸುವಾರ್ತೆಯನ್ನು ಬೆಂಬಲಿಸಲು ಹಣ ನೀಡುವುದಕ್ಕಿಂತ ಹೆಚ್ಚಾಗಿ ನಶಿಸುವ ಭೋಗವೆಂಬ ಬಲಿಪೀಠದ ಮೇಲೆ ಎಲ್ಲವನ್ನೂ ವ್ಯಯ ಮಾಡುತ್ತಾರೆ, ಪೋಲು ಮಾಡುತ್ತಾರೆ. ಕ್ರಿಸ್ತನ ಹಿಂಬಾಲಕರೆಂದು ಹೇಳಿಕೊಳ್ಳುವವರೆಲ್ಲರೂ ನಿಜವಾಗಿಯೂ ಪರಿಶುದ್ಧರಾಗಿದ್ದರೆ ಅನಗತ್ಯ ಮತ್ತು ಹಾನಿಕಾರಕ ಭೋಗಗಳಿಗಾಗಿ ತಮ್ಮ ಹಣವನ್ನು ಖರ್ಚು ಮಾಡುವ ಬದಲು ಕರ್ತನ ಖಜಾನೆಗಾಗಿ ಖರ್ಚು ಮಾಡುತ್ತಿದ್ದರು. ಮತ್ತು ಕ್ರೈಸ್ತರು ಸ್ವಾರ್ಥ ನಿರಾಕರಣೆ, ಸ್ವಾರ್ಥ ತ್ಯಾಗ, ಮಿತವ್ಯಯ ಇವುಗಳ ಮಾದರಿಯನ್ನು ತೋರಿಸುತ್ತಿದ್ದರು. ಆಗ ಅವರು ಲೋಕಕ್ಕೆ ಬೆಳಕಾಗಿರುತ್ತಿದ್ದರು. ಲೋಕವು ಸ್ವಾರ್ಥ ಭೋಗಕ್ಕೆ ಶರಣಾಗಿದೆ. ಶರೀರದಾಸೆ, ಕಣ್ಣಿನಾಸೆ, ಜೀವನದ ಗರ್ವ ಇವುಗಳು ಜನಸಾಮಾನ್ಯರನ್ನು ನಿಯಂತ್ರಿಸುತ್ತಿದೆ. ಆದರೆ ಅವರ ಮಧ್ಯದಲ್ಲಿಂದ ನೀವು ಹೊರಗೆ ಬಂದು ಪ್ರತ್ಯೇಕವಾಗಿರಿ, ಇದಲ್ಲದೆ ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಎಂಬ ಪರಿಶುದ್ಧವಾದ ಕರೆಯನ್ನು ಕ್ರಿಸ್ತನ ಹಿಂಬಾಲಕರು ಹೊಂದಿದ್ದಾರೆ. ಲೋಕದ ಪಾಪದ ಅನ್ವೇಷಣೆಗಳು ಮತ್ತು ಲೋಕಭೋಗದ ತೃಪ್ತಿ ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸದಿದ್ದರೆ ನಿಜವಾಗಿಯೂ ಪರಿಶುದ್ಧರಾಗಲು ಸಾಧ್ಯವಾಗುವುದಿಲ್ಲ ಎಂದು ದೇವರ ವಾಕ್ಯದ ಬೆಳಕಿನಲ್ಲಿ ಪ್ರಕಟಿಸುವುದರಲ್ಲಿ ನಾವು ಸಮರ್ಥಿಸಲ್ಪಟ್ಟಿದ್ದೇವೆ. ಷರತ್ತುಗಳನ್ನು ಪಾಲಿಸುವವರಿಗೆ ಅವರ ಮಧ್ಯದಲ್ಲಿಂದ ನೀವು ಹೊರಗೆ ಬಂದು ಪ್ರತ್ಯೇಕವಾಗಿರಿ ಎಂದು ಕರ್ತನು ಹೇಳುತ್ತಾನೆ. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರ್ತೆಯರಾಗಿ ಇರುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಇದು ದೇವರ ವಾಗ್ದಾನವಾಗಿದೆ. ದೇವರ ವಿಷಯಗಳಲ್ಲಿ ಶ್ರೀಮಂತವಾದ ಮತ್ತು ಹೇರಳವಾದ ಅನುಭವವನ್ನು ಹೊಂದುವುದು ಪ್ರತಿಯೊಬ್ಬ ಕ್ರೈಸ್ತನಿಗೆ ದೊರಕುವ ಅನುಗ್ರಹವಾಗಿದೆ ಮತ್ತು ಕರ್ತವ್ಯವಾಗಿದೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಜೀವದ ಬೆಳಕನ್ನು ಹೊಂದುವನು ಎಂದು ಯೇಸುವು ಹೇಳಿದ್ದಾನೆ. ಆದರೆ ಸಂಪೂರ್ಣವಾದ ದಿನಕ್ಕೆ ಹೆಚ್ಚೆಚ್ಚಾಗಿ ಹೊಳೆಯುವ ದೀಪದಂತೆ ನ್ಯಾಯವಂತರ ದಾರಿಯು ಹೊಳೆಯುತ್ತದೆ ಎಂದು ವಾಕ್ಯವು ಹೇಳುತ್ತದೆ. ನಂಬಿಕೆ ಮತ್ತು ವಿಧೇಯತೆಯ ಪ್ರತಿಯೊಂದು ಹೆಜ್ಜೆಯು ಆತ್ಮವನ್ನು ಲೋಕಕ್ಕೆ ಬೆಳಕಾಗಿರುವವನ ನಿಕಟ ಸಂಪರ್ಕಕ್ಕೆ ತರುತ್ತದೆ. ಅವರಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇರುವುದಿಲ್ಲ. ನೀತಿಯ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳು ದೇವರ ಸೇವಕರ ಮೇಲೆ ಬೆಳಗುತ್ತದೆ ಮತ್ತು ಅವರು ಅದರ ಕಿರಣಗಳನ್ನು ಪ್ರತಿಫಲಿಸಬೇಕು. ಪರಲೋಕದಲ್ಲಿ ಒಂದು ದೊಡ್ಡ ಬೆಳಕಿದೆ. ಅದರ ಮಹಿಮೆಯಿಂದ ನಾವು ಪ್ರಕಾಶಮಾನವಾಗಿದ್ದೇವೆ ಎಂದು ನಕ್ಷತ್ರಗಳು ಹೇಳುವಂತೆ ಭೂಮಂಡಲಗಳ ಸಿಂಹಾಸನದ ಮೇಲೆ ದೇವರಿದ್ದಾನೆ. ಅವನ ಗುಣ ಸ್ವಭಾವವು ಪ್ರಶಂಸೆಗೆ ಮತ್ತು ಅನುಕರಣೆಗೆ ಅರ್ಹವಾಗಿದೆ ಎಂದು ಕ್ರೈಸ್ತರು ಪ್ರಕಟಿಸಬೇಕು. ಆತನಾತ್ಮದ ಕೃಪೆಗಳು, ಆತನ ಗುಣ ಸ್ವಭಾವದ ಶುದ್ಧತೆ ಮತ್ತು ಪವಿತ್ರತೆ ಇವು ಆತನ ಸಾಕ್ಷಿಗಳ ಮೂಲಕ ಪ್ರಕಟವಾಗುತ್ತದೆ. ಪರಲೋಕದಲ್ಲಿ ಪ್ರಸ್ತುತವಾಗಿರುವ ಪರಿಶುದ್ಧವಾದ ತತ್ವಗಳನ್ನು ಲೋಕಕ್ಕೆ ಪ್ರಕಟಪಡಿಸುವುದೇ ಈ ಲೋಕದಲ್ಲಿ ನಮಗಿರುವ ಕೆಲಸವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.